ಹೆಂಗೆ ಆರೋಪ ಮಾಡ್ತಿದ್ದಾರೆ. ಹೆಂಗೆ ಹೆಂಗಂತ ನೀವು ಅವ್ರಿಗೆ ಕೇಳ್ಬೇಕು ಹೆಂಗೆ ಅನ್ಯಾಯ ಅದು 70 ಅವರು ಇದ್ರಲ್ಲ ಅವ್ರ ಕಾಲದಲ್ಲಿ ಇದ್ದಾಗ ಮಾಡ್ಲಿಕ್ಕೆ ಆಗಿಲ್ಲ. ನಮ್ಮ ಕಾಲದಲ್ಲಿ ಬಂದಿದ್ದು ಮಾತು ಕೊಟ್ಟಿದ್ದೀವಿ, ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಸೊ ಅದ್ರಲ್ಲಿ ಅನ್ಯಾಯ ಇಲ್ಲ. ಮತ್ತು ಅವ್ರು ಹೇಳೋರ ವಿರೋಧ ಪಕ್ಷದವ್ರು ವಿರೋಧ ಮಾಡಿದ ಅವ್ರ ಕೆಲಸ ಅಂತ ಅವ್ರದ್ದು ಒಳ್ಳೇದು ಮಾಡಿದೆ, ಒಳ್ಳೇದು ಸ್ವಾಗತ ಮಾಡಬೇಕು. ಎರಡೂ ಸಮಾಜದ ಮುಖಂಡರು ಕೂತು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿ ತೀರ್ಮಾನ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಒಮ್ಮತ ಒಪ್ಕೊಂಡಿದ್ದಾರೆ. ಅವರೇ ಬಂದು ಸಂತೋಷ ವ್ಯಕ್ತ ಮಾಡಿದ್ದಾರೆ CM ಅವ್ರ ಮುಂದೆ. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನರ ಇದ್ರೆ ನಾವು ಹೊಸದು ಹುಡುಕ್ಬೇಕು. ಅವರು BJP ಅವರು ಮತ್ತೇನಿದ್ರು ಹೊಸದು ಹುಡುಕ್ಬೇಕು. ಇದಂತಿ ಕ್ಲೋಸ್ ಆಯಿತು. ಅವ್ರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ ಅಂತ ಹೌದು, 100% ಆಗ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಇದು ಇಶ್ಯೂ ಚುನಾವಣೆವರೆಗೆ ಮುಂದುವಯ್ಬೇಕಂತಿತ್ತು. ಆದರೆ ನಮ್ಮವರೆಲ್ಲ ಭಾಳ ಚಾಣಾಕ್ಷತೆಯಿಂದ ಅಂಕಿಅಂಶಗಳನ್ನು ಮುಂದಿಟ್ಟು ಇದನ್ನು ಸಮಾಜ ಮುಖಂಡ ವಿಶ್ವಾಸ ತಂದು ಇದು ಮುಗಿಸಿದ್ದಾರೆ. ಇದು ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಪಕ್ಷದಿಂದ. ಈಗ ಒಳ ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿದೆ, ಆದರೆ ಪಕ್ಷದ ಒಳಗಿನ ಒಳಬೇಗುದಿ ಇನ್ನೂ ಕುದೀತಾ ಇದೆ. ಅದು ಹೆಂಗೆ ಮಾಡ್ರಲ್ಲ, ABC ಕ್ಯಾಟಗರಿ ಹೆಂಗಾಗಿದೆ ಅದು ಹಂಗಾಗ್ತೈತಿ. ಆ ಬಿಂದು ಈ ಬಿಂದು ಸರಿಸಾಡಿ ಏನೇನೋ ಮಾಡ್ಯಾರ. ಇದು ಹಂಗಾಗ್ತೈತೆ. ಮೊದಲು ಹೇಳಿದ್ರೆ ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟ್ನಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾರೆ. ಸಮಶಾಂತಿ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಸರ್, ಪದೇ ಪದೇ ತಾವು ಹೇಳ್ತಾ ಇದ್ರಿ ಗೊಂದಲವನ್ನ ಬಗೆಹರಿಸ್ಬೇಕು ಹೈಕಮಾಂಡ್ನವ್ರು ಅಂತ. ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ. ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಬರ್ತೈತೆ, ಮಾಡಲೇಬೇಕು. ಯಾಕಂದರೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು. ಹೈಕಮಾಂಡ ಕಾಲ ಸನ್ನಿಧವಾಗಿದೆ. ಸರ್, ಮೇ ಚುನಾವಣೆ ಏನು ರಿಸಲ್ಟ್ ಬರ್ತದೆ ಅದ್ರ ಮುಂಚೆ ಕೂಡ ನೀವು ಅಧ್ಯಕ್ಷರ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ವಿಚಾರ ಇರ್ಬೋದು, ಅದು ಆಗ್ಬೇಕಂತೇಳಿ ಒತ್ತಾಯ ಮಾಡಿದ್ರಿ ಸರ್. ಸಾಕಷ್ಟು ಸಚಿವರ ಬೇಡಿಕೆ ಇದೆ, ನಮಗೂ ಕೊಡ್ರಿ. ನಾವು ಹೇಳಿದ್ದು ಗೊಂದಲ ಇದೆ. CMನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಅದ್ರ ಅಧ್ಯಕ್ಷ ಬದಲಾವಣೆ, CM ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100% ಇನ್ನೂ 1% ಹೆಚ್ಚೋದಿಲ್ಲ. ಗೊಂದಲ ಇದೆ. ಅದೇ ಇಲ್ಲ, ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ BJPಯಲ್ಲಿ ಗೊಂದಲ ಎಲ್ಲರೂ ಹೌದು, JDSನಲ್ಲಿ ಗೊಂದಲ ಇಲ್ಲ, ಬೇರೆ ಪಕ್ಷದಲ್ಲಿ ಗೊಂದಲ ಇದೆ. ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸರಿಪಡಿಸಲಿಕ್ಕೆ ಹೈಕಮಾಂಡ್ ಇದೆ.